ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಕನ್ನಡ ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಮೊದಲುಗಳನ್ನು ನಾವು ನೋಡೋದಾದ್ರೆ ಅಂದರೆ ನಮಗೆ ಕನ್ನಡ ಭಾಷೆ ಅನ್ನೋದು ಎಷ್ಟು 1250 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಕನ್ನಡ ಭಾಷೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗೆ ಕನ್ನಡದ ಮೊಟ್ಟ ಮೊದಲ ಅಚ್ಚ ಕನ್ನಡ ದೊರೆ ಅಂದರೆ ಯಾರು? ಸೊ ಈ ಥರ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದು, ಮೊದಲ ಅಚ್ಚ ಕನ್ನಡ ದೊರೆ ಯಾರಂದರೆ ಮಯೂರ ವರ್ಮ. ಹಾಗೆ ಕನ್ನಡದ ಮೊದಲ ಕವಿ ಪಂಪ. ಹಾಗೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ನಾವು ಇದನ್ನು ಕರಿತೀವಿ. ಹಾಗೆಯೇ ಕೂಡ ಈಗ ಮೊದಲ ಲಕ್ಷಣ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಹಾಗೆ ಕನ್ನಡದ ಮೊದಲ ಕವಿಯತ್ರಿ ಯಾರು ಅಂದರೆ ಅಕ್ಕ ಮಹಾದೇವಿ. ಹಾಗೆ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಹಾಗೆ ಕನ್ನಡದ ಮೊದಲ ಗಣಿತಶಾಸ್ತ್ರಜ್ಞ ಅಥವಾ ಗಣಿತಶಾಸ್ತ್ರ ಗ್ರಂಥ ಯಾವುದು ಅಂದರೆ ವ್ಯವಹಾರ ಗಣಿತ. ಹಾಗೆ ಕನ್ನಡದ ಮೊದಲ ರಾಜವಂಶ ಯಾವುದು ಅಂದರೆ ಕದಂಬ. ಹಾಗೆ ಕನ್ನಡದ ಮೊದಲ ಮಹಮ್ಮದೀಯ ಕವಿ ಯಾರಂದರೆ ಶಿಶುನಾಳ ಶರೀಫ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಹಾಗೆ ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು ಅಂದರೆ ಟಿ.ಎಸ್. ವೆಂಕಣ್ಣಯ್ಯರವರ ಚೋರಗ್ರಹಣ ತಂತ್ರ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಅಂದರೆ ಹಿಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸಂಗ. ಕನ್ನಡದಲ್ಲಿ ಮೊದಲು ಜೀವನ ಚರಿತ್ರೆಯನ್ನು ಬರೆದವರು ಎಂ.ಎಸ್. ಪುಟ್ಟಣ್ಣ. ಕನ್ನಡದ ಮೊದಲ ಮೂಕಿ ನಾಟಕ ಬರೆದವರು ಜಿ. ಶ್ರೀನಿವಾಸ ರಾಜ. ಅಂದರೆ ನಾಟಕ ಇದು 5 ಮುಖ ನಾಟಕಗಳನ್ನು ಒಳಗೊಂಡಿರುತ್ತೆ. ಹಾಗೆ ಕನ್ನಡದ ಮೊದಲ ಛಂದೋ ಗ್ರಂಥ ಯಾವುದು? ಮೊದಲನ ನಾಗವರ್ಮನ ಛಂದೋಬುದಿ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಶ್ರೀಧರಾಚಾರ್ಯನ ಜಾತಕ ತಿಲಕ. ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತಿ ರಾಜಾದಿತ್ಯನ ವ್ಯವಹಾರ ಗುಣಿತ. ಹಾಗೆ ನೀವು ನೋಡೋದಾದರೆ ಕನ್ನಡದ ಮೊದಲ ಕಾವ್ಯಕೃತಿ ಯಾರ್ದು? ಪಂಪನ ಆದಿ ಪುರಾಣ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂದರೆ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ. ಮೊದಲು ಅಚ್ಚದ ಕನ್ನಡದ ಕೃತಿ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್. ಇದನ್ನು ವಿಲಿಯಂ ಕೇರಿಯವರು ಕ್ರಿಸ್ತಶಕ 1817ರಲ್ಲಿ ಪ್ರಕಟಿಸಿದರು. ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂದರೆ ಮಂಗಳೂರು ಸಮಾಚಾರ ಅಂತ ಹೇಳಿದೆ. ಇದನ್ನು ಸಂಪಾದಕರು ಯಾರು ಅಂದರೆ ಹರ್ಮನ್ ಮೋಗ್ಲಿಂಗ್. ಹಾಗೆ ಮೊದಲು ಕನ್ನಡ ಕಥೆಯನ್ನು ಕನ್ನಡ ಸಾಹಿತ್ಯದಲ್ಲಿ ಬಳಸಿದವರು ಪಂಜೆ ಮಂಗೇಶರಾಯರು. ಮೊದಲ ಸಣ್ಣ ಕತೆ ಕಮಲಾಪುರದ ಹೋಟೆಲಿನಲ್ಲಿ ಆಗುತ್ತೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಂದರೆ ಡಾಕ್ಟರ್ ಎಚ್.ವಿ. ನಂಜುಂಡಯ್ಯ. ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್. ನರಸಿಂಹಾಚಾರ್ಯರು. ಸೊ ಇದು ಕನ್ನಡದ ಮೊದಲಿನವನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂತಹ ಮೊದಲ ಕನ್ನಡಿಗ ಯಾರು ಅಂದರೆ ವಿ. ಕೃ. ಗೋಕಾಕ್. ಕನ್ನಡದ ಮೊದಲ ವಚನಕಾರರು ಯಾರಂದರೆ ದೇವರ ಅಥವಾ ಜೇಡರ ದಾಸಿಮಯ್ಯ ಅಂತ ನಾವು ಕರಿತೀವಿ. ಹಾಗೆ ಹೊಸಗನ್ನಡದ ಮೊದಲ ಕಾವ್ಯ ಬರೆದವರು ಯಾರಂದರೆ ಕುವೆಂಪುರವರು ಶ್ರೀರಾಮಾಯಣ ದರ್ಶನಂ. ಬೈಬಲ್ನನ್ನು ಕನ್ನಡಕ್ಕೆ ತಂದ ಮೊದಲಿಗರು ಯಾರಂದರೆ ಜಾನ್ ಹ್ಯಾರಿಟ್. ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರರು ರೆವರೆಂಡ್ ಜಾರ್ಜ್ ಫರ್ಡಿನ್ಯಾಂಡ್ ಕಿಟೆಲ್ ಅಂತ ನಾವು ಇವ್ರನ್ನ ಕರಿತೀವಿ. ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗ ರೆವರೆಂಡ್ ಜಾರ್ಜ್ ಫರ್ಡಿನ್ಯಾಂಡ್ ಕಿಟೆಲ್ 1896ರಲ್ಲಿ ಟ್ಯಾಂಬಿಗನ್ ವಿಶ್ವವಿದ್ಯಾಲಯದಿಂದ ಪಡೀತಾರೆ. ಕನ್ನಡದ ಮೊದಲ ಸಂಕಲನ ಗ್ರಂಥ ಯಾವುದು ಅಂದರೆ
ಸೂಕ್ತಿ ಸುಧಾರಣವ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಕನ್ನಡದ ಮೊದಲು ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.